ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿಯೇ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿಯೇ ನಾರಿಯ ಕೃತಿ ತಳಿದು ಧರೆಗಿಳಿಯ ಹೃದಯ ದೇವನು ತಾನು ತೀಸಿದರು ಪಾವನ ಚರಿತೆ ನೀನೇ ಕಾವುದು ಕರುಣಾದಿ ನಮ್ಮನು ಮಾತ ಪಾವನ ಚರಿತೆ ಭಾವ ಶುದ್ಧಿಯೊಳೆದು ತಾಯಿ ನಾವು ಮರಿದುಂಬೆವು ಪಾಲಿಸ ಭಯವಾದ ದೇವಿಗೆ ಪಾವನ ಚರಿತೆ ದೇವಿ ಎಳಿರಿ ಹರಿಹರಾದ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರು ಬೇಡ ಮಾರದೆ ಭಕ್ತ ಕಷ್ಟವ ಕೀಳಿಕೊಂಬೆ ತ್ರಿಮೂರ್ತಿಗಳ ತೇಜಸ್ಸು ಇಂದ್ರಾದಿಗಳ ಓಜಸ್ಸು ನಮದಲ್ಲಿ ಒಂದಾಗಿ ನಾನೀ ರೂಪವನ್ನಂತೂ ನಿಮ್ಮ ಮುಂದೆ ಪ್ರತ್ಯಕ್ಷಳಾಗಿದ್ದೇನೆ. ಕುಂದಿದ ಮುಖವನ್ನು ಹೊಂದಿದ ಕಂದಮ್ಮಗಳಿರ ಭಯಭೀತರಾಗಿರುವಿರಿ. ಬಂದ ಸಂಕಟವನ್ನಾದರೂ ಅರುಹಬಹುದೇ? ಮಾತಿಲಾಲಿಸು ಕಳಮ ಕಿಚನು ವಿಧಾತ ನಿತ್ಯಿಕ ವರದ ಬಲದಿಯೇ ಸುರಬ್ರೋತ ಎಲ್ಲವ ತೆಗೆಗಿಡಿಸಿ ನಿರ್ಭೀತಿಯಿತು ಅಮ್ಮ ಮಕ್ಕಳೇ, ಭವನೆಯನ್ನು ಏನೆಂದು ಹೇಳುವುದು ತಾಯಿ? ಮಾಲಿನಿ ಸುಪುತ್ರ ಅಂತ ದುಷ್ಟ ಮಹಿಷಾಸುರ 3 ಲೋಕಗಳನ್ನ ಗೆಲ್ಲುವುದರ ಮೂಲಕ 4 ಲೋಕವನ್ನ ಹನನಗೈದಿದ್ದಾನೆ ತಾಯಿ. ದೇವರ್ಗಗಳನ್ನೆಲ್ಲ ಓಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ ದೇವಿ, ಅದು ಮನು ಮುನಿಗಳಿಗೆ ಯಾಗ ಮಾಡುವಂತ ಯಜ್ಞಶಾಲೆಯನ್ನೇ ಧ್ವಂಸ ಮಾಡುತ್ತಾ ಇದ್ದಾನೆ. ಸ್ತ್ರೀಯರಿಗೆ ಅನ್ಯಾಯವಾಗುತ್ತಾ ಇದೆ. ಗೋ ಹತ್ಯಾ ಪಾತಕಿಯಾಗುತ್ತಾನೆ. ಅಮ್ಮ,
ಅದು ಕಾಮಿಸಿದನ್ನು ಕೊಡುವಂತ ಕಾಮಧೇನು ಕಣ್ಣೀರಿಡುತ್ತಾ ಇದೆ, ಕಲ್ಪಿಸಿದನ್ನು ಕೊಡುವಂತ ಕಲ್ಪವೃಕ್ಷ ಕಲ್ಪನಾತೀತವಾಗಿದೆ, ಚಿಂತಿಸಿದನ್ನು ಕೊಡುವಂತ ಚಿಂತಾಮಣಿ ಚಿಂತಿಸುತ್ತಾ ಇದೆ ತಾಯಿ. ನಂದನವನ ಮಸನ ಸದೃಶವಾಗಿದೆ ಜನನಿ ಮಕ್ಕಳೇ ವರದಿ ಸುರದನ್ನು ಸೋಲಿಸಿ ಮೇರೆ ಮದದಿ ಮೇರೆ ಮನ ಖಳನಾಗೇದಿ. ಮಕ್ಕಳೇ ದುರುಳ ಮಹಿಷಾಸುರನು ವಿಧಾತನ ವರಬಲದಿಂದ ಕೊಪ್ಪಿ ನಿಮ್ಮನ್ನು ಕಾಡುತ್ತಿರುವನೇ, ಯಜ್ಞಯಾಗಾದಿಗಳನ್ನು ಹಾಳು ಮಾಡುತ್ತಿರುವನೇ, ಮನುಮನಿಗಳನ್ನು ಪೀಡಿಸುತ್ತಿರುವನೇ. ಇದೋ ಅಂಜದಿರಿ ಅಡುಕದಿರಿ, ಆ ದುರುಳ ಮಹಿಷಾಸುರನನ್ನು ಕೆಲವೇ ದಿನದಲ್ಲಿ ಸೌಖ್ಯವನ್ನು ಕರುಣಿಸುತ್ತೇನೆ, ನಿರ್ಭೀತರಾಗಿರಿ. ಅವರೊಂದಿಗೆ ಶಂಕ ದುರ್ಗಾದ್ಯರು ಮಕ್ಕಳೇ ಬೆದರದಿರಿ. ಆ ಶಂಕದುರ್ಗಾದಿಗಳು ಎಷ್ಟೇ ಬಲಿಷ್ಠರಾಗಿದ್ದರು ಅವರ ಸಮೂಲ ರಾಜ್ಯವನ್ನು ಮಾಡಿ ಸೌಖ್ಯವನ್ನು ಕರುಣಿಸುತ್ತೇನೆ, ಅಂಜದಿರಿ. ಜಯ ಜಯ ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿಯೇ ಜಯ 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 ಬೆನುತಯ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು, ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಜಯ 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 ಜನನೀ. ನಿರಾಭರಣೆಯಾಗಿ ಸುಂದರಿಯಾಗಿ ಗೋಚರಿಸುತ್ತಿರುವ ನೀವು ಇದ್ದರನ್ನಕ್ಕೆ ಹೋಗುವಾಗ ನಿರಾಭರಣೆಯಾಗಿ ಹೋಗಬಾರದು ಎಂಬ ಕಾರಣಕ್ಕಾಗಿ ಅದು ವಿಶ್ವಕರ್ಮನನ್ನು ಕೇಳಿಕೊಂಡಾಗ ವಿಧ ವಿಧದ ಸ್ವರ್ಣದ ಆಭರಣವನ್ನು ತಯಾರಿಸಿ ನಿಮಗೆ ಸಿದ್ಧಪಡಿಸಿಕೊಳಿಸಿದ್ದಾನಮ್ಮ. ದೇವತಾ ಸ್ತ್ರೀಯರೆಲ್ಲ ಅದನ್ನು ನಿಮಗೆ ತೊಡಿಸುತ್ತಾ ಇದ್ದಾರೆ. ಬ್ರಹ್ಮ ಇಷ್ಟೇ ಸಾಕಿ, ನಮ್ಮಿಂದೇನಾದರೂ ಕಿರು ಕಾಣಿಕೆಯನ್ನು ನಾವು ದೇವಿಗೆ ಕೊಡಬೇಕಲ್ಲವೇ? ಅದಕ್ಕಾಗಿ ವನಜನಾಭನು ಕರದ ಚಕ್ರವ ದುಷ್ಟ ಮಹಿಷನ ವಧೆಗಾಗಿ ಇದೋ ನನ್ನ ಚಕ್ರವನ್ನು ಹಾಕಿದ್ದೇನೆ. ತೃಣಯನಾಗ ತ್ರಿಶೂಲವನು ಸಖಾನ ದುರುಳ ದಾನವನ ರುಂಡವನ್ನು ಚೆಂಡಾಡುವುದಕ್ಕಾಗಿ ತ್ರಿಶೂಲ ಧಾರಣೆಯಾಗಬೇಕು. ಕನಕ ಗರ್ಭನು ಬ್ರಹ್ಮದಂಡವ ಇದ್ದು ಪದಕಿರಗಿಯೇ ಮಹಿಷನ ವಧೆಗಾಗಿ ಬ್ರಹ್ಮದಂತ ತಾಯಿ ವಿನಯದಿಂದಲಿ ಸುರಪಾ ಕುಲಿಶವ ಸುಮನಸರು ಶಕ್ತ್ಯಾಯುಧಗಳ ಸಗಿತ ಕಾಣಿಕೆಯ ನೀಡೆ ಜಯ 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 ಜಗಜ್ಜನನಿ ಆ ಆ ಆ ಆ ಜನನಿ ಯುದ್ಧರಂಗಕ್ಕೆ ಹೋಗುತ್ತಿರುವಂತಹ ನೀನು ಬರಿಗಾಲಿಂದ ಹೋಗುವುದು ತರವಲ್ಲವಮ್ಮ. ಅದಕ್ಕಾಗಿ ಅದೋ ಪರ್ವತರಾಜನನ್ನೇ ಕೇಳಿಕೊಂಡಾಗ ಆತನು ಕೇಸರಿಯನ್ನೇ ಕಳುಹಿಸಿದ್ದಾನೆ. ಎಲ್ಲ ಕೇಸರಿ ಬರಬೇಕು.
ಧರಿಸಿದನು. ಪರಿಮೈಯಲ್ಲಿ ಹೋಗುತ್ತಿರುವ ನನ್ನನ್ನು ಇದೋ ಸಕಲಾಭರಣಗಳಿಂದ ಶೃಂಗರಿಸಿದ್ದೀರಿ. ನಿಮ್ಮೆಲ್ಲರ ದಿವ್ಯಾಯುಧವನ್ನು ಇದೋ ನನ್ನ ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದೇನೆ. ಪರ್ವತರಾಜನು ಸಿಂಹರೂಪಿಯಾಗಿ ತಾನೇ ಬಂದು ನಮಗೆ ವಾಹನವಾಗಿ ನಿಂತಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ನಿಮ್ಮೆಲ್ಲರ ಜಯಘೋಷದ ಅಬ್ಬರದೊಂದಿಗೆ ಇದೋ ಸಿಂಹವಾಹಿನಿ ಆಗುತ್ತೇನೆ, ಸಿಂಹವಾಹಿನಿ ಆಗುತ್ತೇನೆ.